ಮಾನ್ಯ ಆತ್ಮೀಯ ಪತ್ರಿಕಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಆರ್ ಪ್ರಸನ್ನ ಕುಮಾರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಟಿ ಹಾಲಪ್ಪ ಅವರಿದ್ದಾರೆ. ಅದೇ ರೀತಿ ರಾಜ್ಯ ಜವಳಿ ನಿಗಮದ ಅಧ್ಯಕ್ಷರಾದಂಥ ಚೇತನ್ ಅವರಿದ್ದಾರೆ. ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಏನು ಮೇ ತಿಂಗಳ 3ನೇ ತಾರೀಕಂದು ನೀಟ್ ಪರೀಕ್ಷೆ ನಡೆದಿತ್ತು. ಆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತೇಳಿ ಆ ಪರೀಕ್ಷೆಯನ್ನೇ ರದ್ದು ಮಾಡಿರುವಂಥ NTA, ಅದನ್ನೇ ನೀಟು ನಡೆಸುವಂಥ ಸಂಸ್ಥೆ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂಥ ಶ್ರೀಯುತ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಈ ರದ್ದು ಮಾಡೋದ್ರ ಮೂಲಕ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕಾರಣ 2017ರಿಂದ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಸಹ ಈ ಒಂದು ನೀಟ್ನಲ್ಲಿ ಕೇಂದ್ರ ಸರ್ಕಾರ ಸೇರಿಸ್ತು. ಅವತ್ತು 2017ರಿಂದ ಸೇರಿಸಿದ ಮೇಲೂ ಸಹ ಇಲ್ಲಿವರೆಗೂ ಬಹಳಷ್ಟು ಸಲ ಈ ಒಂದು ಪರೀಕ್ಷೆ ಮಾಡಬೇಕಾದ್ರೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. 2024ರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಸಂದರ್ಭದಲ್ಲಿ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಯ ವರದಿಯನ್ನು ಧೂಳು ಹಿಡಿಯೋದಕ್ಕೆ ಅಲ್ಲೇ ಕಬೋರ್ಡಲ್ಲಿ ಇಟ್ಟಿದ್ದಾರೆ. ಅದರ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರಾಗಲಿ ಯಾರೂ ಕ್ರಮ ತಗೊಳ್ಳಲಿಲ್ಲ. ಜೊತೆಗೆ CBIಗೂ ಸಹ ವಹಿಸ್ಕೊಟ್ಟಿದ್ರು. ಆ CBIನವರು ಸಹ ಏನೂ ಮಾಡದೆ, ಇವತ್ತು 2 ವರ್ಷ ಕಳೆದರೂ ಏನೂ ಮಾಡದೆ ಅದರಲ್ಲಿ ಆ ಕೇಸನ್ನು ಅದೇ ಮುಚ್ಚಿಡೋಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕೇಂದ್ರ ಸರ್ಕಾರ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಪಕ್ಷದವ್ರ ಮೇಲೆ, ಬೇರೆ ನಾಯಕರುಗಳ ಮೇಲೆ ಏನಾದರೂ ಬೇಕು ಅಂದಾಗ ಈ CBI, ED ಈ ಥರದ ಎಲ್ಲದೂ ತೊಗೊಂಬಂದು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಹೊರತು ಜನರಿಗೆ ಬೇಕಾದಂಥ ಕೆಲಸವನ್ನು ಮಾಡಿಲ್ಲ. ಏನು ನಮ್ಮ ಕರ್ನಾಟಕದಲ್ಲಿ ಅವತ್ತು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ CETನ ತೊಗೊಂಬಂದು ಎಲ್ಲ ಆ ಬಡ ಮಕ್ಕಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆ ಸೀಟ್ಗಳನ್ನು ಸಿಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು CETನ ಮಾಡಿದ್ರು. ಆ CET ಇವತ್ತು ದೇಶದಲ್ಲೇ ಅತ್ಯುನ್ನತವಾದಂಥ ಒಂದು ಮಾದರಿಯಾಗಿದೆ. ಇವತ್ತು ಆ ಒಂದು ಮಾದರಿಯನ್ನು ಇಡೀ ಬೇರೆ ಬೇರೆ ರಾಜ್ಯಗಳು ಸಹ ಅನುಸರಿಸ್ತಾ ಇದ್ದಾರೆ. ಇವತ್ತು ಏನು ನೀಟ್ನೊಳಗೆ ಮಕ್ಕಳನ್ನು ಸುಮಾರು ನಮ್ಮ ರಾಜ್ಯದ ಮಕ್ಕಳು ಸುಮಾರು 1,60,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋದ್ರ ಜೊತೆಗೆ ಅವರ ಪೋಷಕರುಗಳು, ಅವರ ತಾಯಿ ತಂದೆ ಅವರೆಲ್ಲರೂ ಸೇರಿ ಸುಮಾರು ಒಂದು 6-7 ಲಕ್ಷ ಜನ ಈ ಪರೀಕ್ಷೆ ಬರೀಬೇಕಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ 2 ವರ್ಷದ ತಯಾರಿನ ಮಾಡಿರ್ತಾರೆ. 2 ವರ್ಷದ ತಯಾರಿ ಮಾಡಿ ಇಟ್ಕೊಂಡು ಆ ಪರೀಕ್ಷೆನ ಬರೆದು ಏನೋ ಪರೀಕ್ಷೆ ಆಗಿದೆ ಅಂತೇಳಿ ಭಾಳ ಖುಷಿಯಾಗಿರ್ತಾರೆ. ತಮ್ಮ ಮಕ್ಕಳು ಇವತ್ತು ಏನೋ ವೈದ್ಯಕೀಯ ಇದರಲ್ಲಿ ಒಂದು ಸೀಟ್ ಸಿಗುತ್ತೆ, ನಮ್ಮ ಮಕ್ಕಳು ವೈದ್ಯರಾಗ್ತಾರೆ, ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ, ಅವರ ಸಮಾಜಕ್ಕೂ ಅವರ ಕುಟುಂಬಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ಭಾಳಷ್ಟು ಖುಷಿಯಾಗಿರ್ತಾರೆ. ಆದರೆ ಇವತ್ತು ಈ ಒಂದು ಆ ಪರೀಕ್ಷೆನ ರದ್ದು ಮಾಡೋದ್ರ ಮೂಲಕ ಏನು ಇವತ್ತು ಅವರೆಲ್ಲರಿಗೂ ತೊಂದರೆ ಆಗಿದೆ, ಅವರೆಲ್ಲರಿಗೂ ಅವರ ಭವಿಷ್ಯ ಡೋಲಾಯಮಾನವಾಗಿದೆ. ಇವತ್ತು ಏನು ಕೇಂದ್ರ ಸರ್ಕಾರದ ಆ ಮಂತ್ರಿಗಳು ಮೊದಲು ಧರ್ಮೇಂದ್ರ ಪ್ರಧಾನ್ ಅವರನ್ನು ನಾವು ರಾಜೀನಾಮೆ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒತ್ತಾಯವನ್ನು ಮಾಡ್ತಾಯಿದೆ. ಅದೇ ರೀತಿ ನಮ್ಮ ಕೇಂದ್ರದ ಸರ್ಕಾರವೂ ಸಹ ಇದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಜೊತೆಗೆ ಚೆಲ್ಲಾಟ ಆಡಿರೋದ್ರಿಂದ ಇಂಥ ಸರ್ಕಾರ ನಮಗೆ ಬೇಡ ಅನ್ನೋಂಥ ಪರಿಸ್ಥಿತಿ ಇವತ್ತು ಪೋಷಕರು ಮಾಡಿದ್ದಾರೆ. ಪೋಷಕರು ಈಗಾಗಲೇ ಕೋರ್ಟಿಗೂ ಸಹ ಹೋಗಿದ್ದಾರೆ ಇದು ರದ್ದು ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಈ ನಮ್ಮ ದೇಶದ ಸುಮಾರು 30-32 ರಾಜ್ಯಗಳಿದ್ದರೂ ಸಹ
ಅಲ್ಲಿ ಬರೀ 6 ರಾಜ್ಯಗಳಲ್ಲಿ ಇವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಿದೆ. ಆ 6 ರಾಜ್ಯಗಳಿಗೆ ಮಾತ್ರ ಮರುಪರೀಕ್ಷೆ ಆಗಲಿ, ಇನ್ನು ಉಳಿದಂಥ ರಾಜ್ಯಗಳಿಗೆ ಮರುಪರೀಕ್ಷೆ ಬೇಡ, ಈ ಏನು ಪರೀಕ್ಷೆ ಆಗಿದೆ ಅದನ್ನೇ ಇಟ್ಕೊಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒತ್ತಾಯ ಮಾಡ್ತಾಯಿದೆ. ಅದ್ರ ಜೊತೆಗೆ ನಾವು ಏನು ನಮ್ಮ ಈ ನೀಟ್ ವ್ಯವಸ್ಥೆ ಇದೆ ಆ ದೇಶದಲ್ಲಿ, ಆ ನೀಟಿನ ವ್ಯವಸ್ಥೆನೇ ರದ್ದು ಮಾಡಿ ಆಯಾ ರಾಜ್ಯಗಳೇ ಸಿ.ಇ.ಟಿ ಮೂಲಕ ಮಾಡಿ ಈ ಒಂದು ವೈದ್ಯಕೀಯ ಸೀಟುಗಳನ್ನು ಈ ನಮ್ಮ ರಾಜ್ಯ ಸರ್ಕಾರವೇ ಅದನ್ನು ಹಂಚುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವತ್ತು ನೀಟ್ ಬಗ್ಗೆ ಮಾಡಿರೋಂಥ ಕೆಲಸ ಮಕ್ಕಳಿಗೆ ಭಾಳ ಕಷ್ಟ ಆಗಿದೆ, ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗಿದೆ. ಆದ್ದರಿಂದ ನಾವು ಇವತ್ತು ಈಗಾಗಲೇ ದೇಶಾದ್ಯಂತ ನಮ್ಮ ಯುವಕ ಕಾಂಗ್ರೆಸ್ ಇರ್ಬೋದು, NSU ಇರ್ಬೋದು ಮತ್ತು ಬೇರೆ ಬೇರೆ ನಮ್ಮ ಎಲ್ಲ ಸಂಸ್ಥೆಗಳು ಸಹ ಇದ್ರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದೀವಿ. ಅದನ್ನು ಬೇರೆ ಪೋಷಕರು ಏನು ಇವತ್ತು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಮೊನ್ನೆ ಪ್ರಧಾನಮಂತ್ರಿಗಳು ಒಂದು 7 ಅಂಶಗಳನ್ನು ತಗೊಂಬಂದು ನಮ್ಮ ಆರ್ಥಿಕತೆ ದೃಷ್ಟಿಯಿಂದ ಈ 7 ಅಂಶಗಳನ್ನು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಉಪಯೋಗಿಸ್ಬೇಡಿ, ನೀವು ರೈಲಲ್ಲಿ ಓಡಾಡಿ, ಚಿನ್ನ ಕೊಡಬೇಡ್ರಿ, ಏನೇನೋ ಹೇಳ್ತಾರಲ್ಲ, ಅದು ಇವತ್ತು ಏನಾಗಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಕಾಣ್ತಾ ಇದೆ. ಅದನ್ನು ಮುಚ್ಚಿಡೋಕ್ಕೋಸ್ಕರ ಪ್ರಧಾನಮಂತ್ರಿಗಳು ಈ ನಾಟಕವನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರು ಏನು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ನಾವು ಶ್ವೇತಪತ್ರ ಹೊರಡಿಸ್ಬೇಕು ಅಂತೇಳಿ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಗ್ರಹ ಪಡಿಸ್ತಾ ಇದೆ. ಈ ವಿಚಾರದಲ್ಲಿ ಇಲ್ಲ ನಮ್ಮ ಮಾನ್ಯ ನಮ್ಮ ಶಿವಮೊಗ್ಗ ಕ್ಷೇತ್ರದ ಶಾಸಕರು ಮಾತನಾಡ್ತಾ ಒಂದು ಹೇಳಿದ್ದಾರೆ. ಅವರು ಇಂದಿರಾ ಗಾಂಧಿ ಅವರು ಹೇಳಿದಾಗ ಮಾಡಿದ್ರು, ಇವಾಗ ಏನು ಕಾಂಗ್ರೆಸ್ನವ್ರು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತೇಳಿ. ಅರೆ, ಇಂದಿರಾ ಗಾಂಧಿ ಅವ್ರ ಹೆಸರನ್ನು ಈ ವಾಟ್ಸಪ್ ಗ್ರೂಪ್ ಇದೆ, ಸುಳ್ಳು ತಯಾರು ಮಾಡೋಂಥ ಫ್ಯಾಕ್ಟ್ರಿ BJPದು, ಅದು ಸುಮ್ಮನೆ ಇಂದಿರಾ ಗಾಂಧಿಯವರ ಹೆಸರನ್ನು ಬಳಕೆ ಮಾಡ್ತಾಯಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರನ್ನು ಬಳಕೆ ಮಾಡೋದು ಭಾಳ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೀನಿ. ಯಾಕೆಂದರೆ ಅದರಲ್ಲಿ ಆ ಹಿಂದೂ ಪೇಪರ್ನಲ್ಲಿ ಬಂದಿರೋಂಥ ಸುದ್ದಿ ಅದು ಸುಳ್ಳು ಅಂತೇಳಿ ಹಿಂದೂ ಪತ್ರಿಕೆಯ ಸಂಪಾದಕರೇ ಹೇಳಿದ್ದಾರೆ. ಅದು ನಮ್ಮ ಪತ್ರಿಕೆ ಅಲ್ಲ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅದನ್ನು ಕ್ರಿಯೇಟ್ ಮಾಡೋಂಥ ಕೆಲಸವನ್ನು ಮಾಡಿ ಇದೇ ಕೆಲಸವನ್ನು BJP ಅವರ ಏನು ಪಕ್ಷದಕ್ಕೆ ಏನಾದರೂ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ, ಬೇರೆ ಪಕ್ಷಗಳನ್ನು ದಮನ ಮಾಡಬೇಕು ಅಂತ ಹೇಳಿದ್ರೆ ಅವರು ಇದೇ ರೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಶಾಸಕರು BJP ವಿಚಾರ ಮಾತನಾಡಬೇಕಾದ್ರೆ ಕಾಂಗ್ರೆಸ್ಸಿನ ಬಗ್ಗೆ ಗೌರವದಿಂದ ಮಾತಾಡುವಂಥ ಕೆಲಸ ಮಾಡಬೇಕು. ಯಾವತ್ತೂ ಕಾಂಗ್ರೆಸ್ಸು ಬೇರೆ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ಸು ಯಾವ ಕೆಲಸನೂ ಅಗೌರವ ತರುವಂಥ ದೇಶದಲ್ಲಿ ಮಾಡಿಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾವು ಮಾತ್ರ ರಾಷ್ಟ್ರಭಕ್ತರು, ಇನ್ನೆಲ್ಲ ರಾಷ್ಟ್ರದ್ರೋಹಿಗಳು ಅಂತ ತಿಳ್ಕೊಂಡಿದ್ದಾರೆ. ರಾಷ್ಟ್ರದ್ರೋಹಿಗಳು ಯಾರು ಅಂತ ಗೊತ್ತಿದೆ. ನೀವೆಲ್ಲ ರಾಷ್ಟ್ರದ್ರೋಹಿಗಳು. ದ್ರೋಹದ ಕೆಲಸ ನಿಮ್ಮ ಹಿಂದೆ ಸ್ವಾತಂತ್ರ್ಯ ಬರಬೇಕಾದ್ರೆ ಯಾರ್ಯಾರು ಏನೇನು ಮಾಡಿದ್ರು ಅದೆಲ್ಲ ಇದೆ. ಹಾಗಾಗಿ ಇದು